ಒಂದ್ ಕಡೆಯಿಂದ ಸಿಎಂ ಆಗಕ್ಕೆ ಹೊರಟಿರೋ ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯನ ಕಡೆಯಿಂದ ಒಂದಿಷ್ಟು ಸಂಕಷ್ಟ ಆದ್ರೆ, ನನಗ್ ಬೇಕಾಗಿರೋ ಸ್ಥಾನ ಕೊಟ್ಟಿಲ್ಲ ಅಂದ್ರೆ 78 ಶಾಸಕರನ್ನ ಕರ್ಕೊಂಡು ಬಿಜೆಪಿಗೆ ಹೋಗ್ತೀನಿ ಅಂತ ಕಾಂಗ್ರೆಸ್ ನಾಯಕನಿಂದ ಡೈರೆಕ್ಟ್ ವಾರ್ನಿಂಗ್ ಇನ್ನೊಂದ್ ಕಡೆಯಿಂದ ಬರ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಹೊತ್ತಲ್ಲೇ ಜಾತಿ ಗಣತಿಯ ಕಿಡಿ ಹೊತ್ತಿಸಿದ ಈಗ ಡಿ.ಕೆ.ಶಿಗೆ ತಲೆನೋವಾಗಿದೆ. ಈಗ ಆ ಗಣತಿಯನ್ನ ತಗೊಂಡ್ರೆ ಒಕ್ಕಲಿಗರು, ಲಿಂಗಾಯತರು 28ಕ್ಕೆ ಕಾಂಗ್ರೆಸ್ನ ಮನೆ ಕಳಿಸ್ತೀವಿ ಅಂತಿದ್ದಾರೆ. ಗಣತಿಯನ್ನ ಬದಿಗೆ ಹಾಕಿದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮುಸ್ಲಿಮ್ಸ್ ಕೈಯನ್ನ ಬಿಡ್ತಾರೆ. ಯಾಕೆಂದ್ರೆ ಆ ಜಾತಿ ಗಣತಿಯ ವರದಿಯಲ್ಲಿರೋದು ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ. ಇದೆಲ್ಲ ಒಂದ್ ಕಡೆ ಆದ್ರೆ, ಸತೀಶ್ ಜಾರಕಿಹೊಳಿ ನನಗ್ ಬೇಕಾಗಿರೋ ಸ್ಥಾನ ಪಟ್ಟ ಕೊಟ್ಟಿಲ್ಲ ಅಂದ್ರೆ 78 ಶಾಸಕರನ್ನ ಕರ್ಕೊಂಡು ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ಯಾವ ಸ್ಥಾನಕ್ಕೆ ಹೊಳೆ ಕಣ್ಣು ಹಾಕಿದ್ದಾರೆ ಗೊತ್ತಿಲ್ಲ. ಈಗಾಗ್ಲೇ 4 ಡಿ.ಸಿ.ಎಂ ಸ್ಥಾನಕ್ಕೆ 5 ಜನ ನಿಂತಿದ್ದಾರೆ. ಒಂದ್ ವೇಳೆ ಸತೀಶ್ ಶಾಸಕರನ್ನ ಕರ್ಕೊಂಡು ಹೋದ್ರೆ ಬಹುಮತ ಕಳೆದುಕೊಳ್ಳೋ ಕಾಂಗ್ರೆಸ್ ಪತನ ಆಗುತ್ತೆ. ಒಂದ್ ವೇಳೆ ಇದೆರಡು ಸಮಸ್ಯೆ ಬಗೆಹರಿದ್ರು ಡಿ.ಕೆ.ಶಿನೇ ಸಿಎಂ ಆದ್ರೂ ಹಿಂದ್ಗಡೆಯಿಂದ ನೋಡ್ಕೊಳ್ಳೋದು ಸಿದ್ದರಾಮಯ್ಯನೇ. ಇದನ್ನ ಖುದ್ದು ಹೈಕಮಾಂಡ್ ನೇರವಾಗಿ ಡಿ.ಕೆ ಹೇಳಿರ್ತಾರೆ. ನಿರ್ಧಾರ ತಗೊಳ್ಳೋದಾದ್ರೆ ಸಿದ್ದರಾಮಯ್ಯನ ಕೇಳಿನೇ ತಗೊಳ್ಬೇಕು ಅಂತ. ಹೆಂಗೆ ನೋಡಿದ್ರು ಸಿದ್ದರಾಮಯ್ಯ ಡಿ.ಕೆ.ಶಿಗೆ ತಪ್ಕೊಂಡು ಚಕ್ರವ್ಯೂಹದ ಒಳಗೆ ಸೇರ್ಸಿನೇ ಹೊರಗಡೆ ಬಂದಿದ್ದಾರೆ.